ಎಲ್ಲರಿಗೂ ನಮಸ್ಕಾರಗಳು. ಸ್ಫೂರ್ತಿ ಸೆಲೆ ಎಂಬ ಹೊಸ ಕಾರ್ಯಕ್ರಮದ ಅಡಿಯಲ್ಲಿ 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದ ಮಾರ್ಗದರ್ಶನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಗಳನ್ನು ವೀಕ್ಷಿಸಿ ಅರ್ಥ ಮಾಡಿಕೊಂಡು ಮುಂದೆ ಬರುವ ಪರೀಕ್ಷೆಯಲ್ಲಿ ಉತ್ತಮವಾಗಿರುವಂಥ ಅಂಕಗಳನ್ನು ಗಳಿಸಿಕೊಳ್ಳಿ. ಇವತ್ತಿನ ಚರ್ಚಿತ ವಿಷಯ ಎಂದರೆ ಅಧ್ಯಾಯ ಆನುವಂಶೀಯತೆ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬ್ಲೂ ಪ್ರಿಂಟ್ನ ಪ್ರಕಾರ ಒಟ್ಟು 3 ಅಂಕಗಳು ಬರುತ್ತೆ. ಅದರಲ್ಲೂ 1 ಅಂಕದ 1 ಪ್ರಶ್ನೆ ಬರುತ್ತೆ ಹಾಗೂ 3 ಅಂಕದ 1 ಪ್ರಶ್ನೆ ಬರುತ್ತೆ. ಈ ಅಧ್ಯಾಯದಲ್ಲಿ ಪ್ರಮುಖ ಅಂಶಗಳು ಯಾವ್ಯಾವುದಪ್ಪ ಅಂತ ಅಂದರೆ, ಮೊದಲನೇದಾಗಿ DNA ಸ್ವಪ್ರತೀಕರಣ, ಅರ್ಥ ಮತ್ತು ಪ್ರಾಮುಖ್ಯತೆ. ಈ ಪರಿಕಲ್ಪನೆಯ ಮೇಲೆ ನೇರ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಮಕ್ಕಳೇ. ಸರಳವಾಗಿ ಸುಲಭವಾಗಿ ನೀವು 1 ಅಂಕವನ್ನು ಪಡೆದುಕೊಳ್ಳಬಹುದು. ಇನ್ನು ಎರಡನೆಯ ಒಂದು ಪರಿಕಲ್ಪನೆ ನೋಡೋದಾದರೆ ಏಕತಳೀಕರಣ. ಚೆಕ್ಕರ್ ಬೋರ್ಡ್ ಹಾಕಬಹುದು, ರೇಖಾಚಿತ್ರವನ್ನು ಬರೀಬಹುದು, ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆಯ ಅನುಪಾತ. ಈ ಇಷ್ಟು ಅಂಶಗಳನ್ನು ಒಳಗೊಂಡಂತಹ ಒಟ್ಟು 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು 3ನೇ ಪರಿಕಲ್ಪನೆ ಮಾನವರಲ್ಲಿ ಲಿಂಗ ನಿರ್ಧರಣೆ. ಕೇವಲ 3 ಲೈನ್ಗಳನ್ನು ಬರೆದ್ರೆ 3 ಅಂಕ ಸಿಗುವಂತಹ ಸರಳ ಸುಲಭ ಪ್ರಶ್ನೆ ಈ ಒಂದು ಅಂಶದ ಮೇಲೆ ಬರುತ್ತೆ ಮಕ್ಕಳೇ. ಈ ಪ್ರಶ್ನೆಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ ಮಕ್ಕಳೇ. ಚೂಸ್ ಮಾಡಬೇಕಾದ್ರೆ, ಆಯ್ಕೆ ಮಾಡ್ಕೋಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಚೂಸ್ ಮಾಡ್ಕೊಳ್ಳಿ, ಆಯ್ಕೆಯನ್ನು ಮಾಡ್ಕೋಬೇಕು ಮಕ್ಕಳೇ. 1 ಅಂಕದ ಸಂಭವನೀಯ ಪ್ರಶ್ನೆಗಳನ್ನು ನೋಡೋದಾದರೆ, ಮೊದಲನೆಯ ಪ್ರಶ್ನೆ ಬಹಳ ಸತಿ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ. DNA ಸ್ವಪ್ರತೀಕರಣ ಎಂದರೇನು? ಬಹಳ ಸುಲಭವಾಗಿರುವಂತಹ ಪ್ರಶ್ನೆ, ನೇರ ಪ್ರಶ್ನೆ. ಇದಕ್ಕೆ ಸರಳವಾಗಿರುವಂಥ ಉತ್ತರ ಹೀಗಿದೆ ಮಕ್ಕಳೇ. ಕೋಶ ವಿಭಜನೆಯ ಸಮಯದಲ್ಲಿ DNA ಅಣುವು ತನ್ನದೇ ಆದ ಪ್ರತಿಯನ್ನು ಉಂಟು ಮಾಡುವ ಪ್ರಕ್ರಿಯೆ. ಮುಂದಿನ ಪ್ರಶ್ನೆ ಆನುವಂಶೀಯತೆ ಎಂದರೇನು? ಇದು ಕೂಡ 3ನೇ ಪ್ರಿಪ್ರೇಟರಿಯಲ್ಲಿ ಬಂದಿತ್ತು ಮಕ್ಕಳೇ. ಇದಕ್ಕೆ ಸರಳವಾಗಿ ಉತ್ತರ ಹೇಗೆ ಬರಿಬೇಕು ಅಂತಂದರೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಲಕ್ಷಣಗಳ ವರ್ಗಾವಣೆ. ಇಷ್ಟು ಬರೆದ್ರೆ ಸಾಕು, ನೀವು ಸುಲಭವಾಗಿ 1 ಅಂಕವನ್ನು ಗಳಿಸ್ಬೋದು ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ಏಕತಳೀಕರಣ ಎಂದರೇನು? ಒಂದು ವಿಭಿನ್ನವಾದ ಗುಣವನ್ನು ತೋರಿಸುವ ಪೋಷಕ ಜೀವಿಗಳನ್ನು ಸಂಕರಿಸುವ ಪ್ರಕ್ರಿಯೆ. ಮುಂದಿನ ಪ್ರಶ್ನೆ ದ್ವಿತಳೀಕರಣ ಎಂದರೇನು? ನೀವು ಉತ್ತರಗಳನ್ನು ಕಂಪೇರ್ ಮಾಡಿ ಮಕ್ಕಳೇ. ಏಕತಳೀಕರಣಗಳಲ್ಲಿ ಒಂದು ವಿಭಿನ್ನವಾದ ಗುಣ ಅಂತ ಬರೆದ್ರೆ, ಇಲ್ಲಿ 2 ವಿಭಿನ್ನವಾದ ಗುಣಗಳನ್ನು ತೋರಿಸುವ ಪೋಷಕ ಜೀವಿಗಳನ್ನು ಸಂಕರಿಸುವ ಪ್ರಕ್ರಿಯೆ ಅಂತ ಬರಿಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ ಏಕತಳೀಕರಣದ ವ್ಯಕ್ತರೂಪ ಅನುಪಾತ ತಿಳಿಸಿ. ಬಹಳ ಸುಲಭ ಅಲ್ವಾ? ಸರಿಯಾದ ಉತ್ತರ 3:1. ಏಕತಳೀಕರಣದ ಜೀನ್ ನಮೂನೆಯ ಅನುಪಾತ ತಿಳಿಸಿ. ಇದಕ್ಕೆ ಉತ್ತರ ಹೇಳ್ಬೋದಾ ಮಕ್ಕಳೇ? ಕರೆಕ್ಟ್, 1:2:1. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಮಕ್ಕಳೇ. ವ್ಯಕ್ತರೂಪ ಅನುಪಾತ ಕೇಳಿದ್ರೆ 3:1 ಹೇಳಬೇಕು, ಮತ್ತು ಜೀನ್ ನಮೂನೆ ಅನುಪಾತ ಕೇಳಿದ್ರೆ 1:2:1 ಅಂತ ಬರಿಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ ದ್ವಿತಳೀಕರಣದ ಅನುಪಾತ. ಸರಿಯಾದ ಉತ್ತರ 9:3:3:1. ಮುಂದಿನ ಪ್ರಶ್ನೆ ಏಕತಳೀಕರಣಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದಂತಹ ಅಂಶ ಏನಪ್ಪ ಅಂತಂದರೆ, ಮೊದಲನೇ ಸಾಲಿನಲ್ಲೇ, ಪ್ರಶ್ನೆಯ ಮೊದಲನೇ ಸಾಲಿನಲ್ಲೇ ಬ್ರ್ಯಾಕೆಟ್ನ ಒಳಗೆ ಇಂಗ್ಲೀಷ್ ಆಲ್ಫಬೆಟ್ಗಳನ್ನು ಕೊಟ್ಟಿರ್ತಾರೆ. ಅದು ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ರೆ, ಆಲ್ಫಬೆಟ್ಸ್ನ ಕೊಟ್ಟಿದ್ರೆ ಅದು ಪ್ರಬಲ ಗುಣ ಅಂತ ನೀವು ಪರಿಗಣಿಸಬೇಕಾಗುತ್ತೆ.
ಹಾಗೆಯೇ ಸ್ಮಾಲ್ ಲೆಟರ್ಗಳನ್ನು ಕೊಟ್ಟಿದ್ರೆ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಸ್ಕ್ರೀನ್ ಮೇಲೆ ಅಲ್ಲಿ ತೋರಿಸ್ತಾ ಇದ್ದೀವಲ್ಲ, ಸೊ ಅಲ್ಲಿ ನೀವು ನೋಡ್ಬೋದು ಕ್ಯಾಪಿಟಲ್ ಟಿ ಅಂತ ಇದೆ. ಅಂದರೆ ಎತ್ತರವಾದ ಈ ಒಂದು ಸಸ್ಯದಲ್ಲಿ ಎತ್ತರವಾದ ಗುಣ ಪ್ರಬಲ ಗುಣ ಆಗಿರುತ್ತದೆ. ಹಾಗೆ ಸ್ಮಾಲ್ ಲೆಟರ್ ಟಿ ಅಂತ ಕೊಟ್ಟಿದ್ದಾರೆ, ಅದು ಅಂದರೆ ಕುಬ್ಜ ಅಥವಾ ಗಿಡ್ಡವಾಗಿರುವಂತಹ ಒಂದು ಅಂಶ. ಸೊ ಈ ಒಂದು ಗುಣ ದುರ್ಬಲವಾಗಿರುವಂತಹ ಗುಣ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಇಲ್ಲಿ 2-3 ಸಾಲಿನಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಗಾಬರಿ ಆಗೋದು ಬೇಡ. ಸೊ ಫಸ್ಟ್ ಲೈನನ್ನು ಗಮನಿಸಿ. ಸೊ ಕ್ಯಾಪಿಟಲ್ ಟಿ ಅಥವಾ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕೊಡ್ಬೋದು, ಅಥವಾ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕೊಡ್ಬೋದು. ಒಟ್ಟಿನಲ್ಲಿ ನೀವು ಗಮನಿಸಬೇಕಾಗಿರೋದು ಅಲ್ಲಿ ಬ್ರ್ಯಾಕೆಟ್ ಒಳಗಿರುವಂತಹ ಆಲ್ಫಬೆಟ್ಸ್ನ ಗುರ್ತು ಮಾಡ್ಕೋಬೇಕು. ಏನು ಕೊಟ್ಟಿಯಾರೋ ಅದನ್ನು ಇಂಟು ಅಂತ ಹಾಕಿ ಬರೆಯೋದು ಪೋಷಕ ಜೀವಿಗಳನ್ನು. ಸೊ ಅದನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ನಮಗೆ F1 ಪೀಳಿಗೆ ದೊರೆಯುತ್ತೆ. F1 ಪೀಳಿಗೆಯಲ್ಲಿ ಒಂದು ಕ್ಯಾಪಿಟಲ್ ಲೆಟರು, ಒಂದು ಸ್ಮಾಲ್ ಲೆಟರ್ ಬರಿಬೇಕು. ಈಗ ಇಲ್ಲಿ ಸ್ಕ್ರೀನಲ್ಲಿ ನೋಡಬಹುದಾದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನ F1 ಪೀಳಿಗೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಆಗಿರುತ್ತೆ. ಹಾಗೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕೊಟ್ಟರೆ ಒಂದು ಕ್ಯಾಪಿಟಲ್ ವೈ ಒಂದು ಸ್ಮಾಲ್ ವೈ ಅಂತ ಬರಿಬೇಕು ಮಕ್ಕಳೇ. ಸೊ ಅದಾದ ನಂತರ F1 ಪೀಳಿಗೆಯನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ನಮಗೆ ಚೆಕ್ಕರ್ ಬೋರ್ಡ್ನ ಹಾಕುವುದರ ಮೂಲಕ ಸುಲಭವಾಗಿ ವ್ಯಕ್ತರೂಪ ಅನುಪಾತ ಹಾಗೂ ಜೀನ್ ನಮೂನೆಯ ಅನುಪಾತವನ್ನು ಇಲ್ಲಿ ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಆ ಥರ ಬರೆದ್ರೆ ಖಂಡಿತವಾಗ್ಲೂ 3 ಮಾರ್ಕ್ಸು ಸಿಗುತ್ತೆ ಮಕ್ಕಳೇ. ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಏಕತಳೀಕರಣದ ವ್ಯಕ್ತರೂಪ ಅನುಪಾತ 3:1 ಆದರೆ ಜೀನ್ ನಮೂನೆ 1:2:1 ಆಗಿರುತ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆ ಬಹಳ ಮುಖ್ಯ ಹಾಗೂ 3 ಸಾಲಿನಲ್ಲಿ ನಾವು ಉತ್ತರವನ್ನು ಬರೆದ್ರೆ ಖಂಡಿತ 3 ಮಾರ್ಕ್ಸ್ ಸಿಗುವಂಥದ್ದು. ಇಲ್ಲಿ ಪ್ರಶ್ನೆಯ ಸ್ವರೂಪ ಬೇರೆ ಬೇರೆ ಆಗಿರುತ್ತೆ ಮಕ್ಕಳೇ, ಆಯಿತಾ? ಮನುಷ್ಯರಲ್ಲಿ ಲಿಂಗ ನಿರ್ಧರಣೆ ಹೇಗೆ ಉಂಟಾಗುತ್ತದೆ ಅನ್ನುವಂಥ ಪ್ರಶ್ನೆ ಬರ್ಬೋದು, ಅಥವಾ ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆ ಆಗುತ್ತದೆ ಏಕೆ ಅಂತ ಕೇಳಬಹುದು, ಅಥವಾ ಹೆಣ್ಣು ಮಗುವಿನ ಲಿಂಗ ನಿರ್ಧರಣೆ ಹೇಗೆ ಆಗುತ್ತದೆ, ಅಥವಾ ಗಂಡು ಮಗುವಿನ ಲಿಂಗ ನಿರ್ಧರಣೆ ಹೇಗೆ ಆಗುತ್ತದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಷ್ಟೇ ಬರಿಬೇಕಾಗಿರೋದು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ರೇಖಾಚಿತ್ರ ಕಾಣಿಸ್ತಾ ಇರ್ಬೋದು. ಸೊ ತಂದೆಯಿಂದ XY ಕ್ರೋಮೋಸೋಮ್ ಮತ್ತು ತಾಯಿಯಲ್ಲಿ XX ಕ್ರೋಮೋಸೋಮ್ಗಳನ್ನು ನೋಡ್ತಾ ಇದ್ದೀವಿ. ಲಿಂಗಾಣುಗಳ ಉತ್ಪತ್ತಿಯಾದಾಗ ತಂದೆಯಿಂದ X ಮತ್ತು Y ಕ್ರೋಮೋಸೋಮ್ಗಳನ್ನು ಹೊಂದಿರುವಂಥ ಲಿಂಗಾಣುಗಳು ನಮಗೆ ಸಿಗುತ್ತವೆ. ಹಾಗೆಯೇ ತಾಯಿಯಲ್ಲಿ ಕೇವಲ X ಕ್ರೋಮೋಸೋಮ್ಗಳ ಒಂದು ಲಿಂಗಾಣುಗಳ ಉತ್ಪತ್ತಿ ಆಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಮಕ್ಕಳೇ. ಸೊ ಈ ಒಂದು 3 ಲೈನಲ್ಲಿ ನಾವು ಹೇಗೆ 3 ಅಂಕವನ್ನು ಗಳಿಸೋದು ಅಂತ ಹೇಳ್ಕೊಡ್ತೀನಿ ಮಕ್ಕಳೇ. ನೋಡಿ, ಮೊದಲನೇ ಒಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ, ಜನಿಸಿದ ಮಗು ಗಂಡಾಗಲಿ ಅಥವಾ ಹೆಣ್ಣಾಗಲಿ ತಾಯಿಯಿಂದ ಕೇವಲ X ಕ್ರೋಮೋಸಮನ್ನು ಮಾತ್ರ ಪಡೆದುಕೊಳ್ಳುತ್ತದೆ ಅಂತ ಮೊದಲನೇ ಒಂದು ಪಾಯಿಂಟ್ ಬರೀತೀರ. ಎರಡನೇ ಪಾಯಿಂಟು, ತಂದೆಯಿಂದ ಆನುವಂಶೀಯವಾಗಿ X ಕ್ರೋಮೋಸೋಮ್ ಪಡೆದುಕೊಂಡರೆ ಹೆಣ್ಣು ಮಗು ಜನಿಸುತ್ತದೆ. ಇದು ಎರಡನೇ ಪಾಯಿಂಟ್ ಆಗುತ್ತದೆ. ಮೂರನೇ ಪಾಯಿಂಟು, ಹಾಗೂ ತಂದೆಯಿಂದ ಆನುವಂಶೀಯವಾಗಿ Y ಕ್ರೋಮೋಸೋಮ್ ಪಡೆದುಕೊಂಡರೆ ಗಂಡು ಮಗು ಜನಿಸುತ್ತದೆ. ಆದ್ದರಿಂದ ಮಗುವೊಂದರ ಲಿಂಗ ನಿರ್ಧರಣೆಯು ಕೇವಲ ತಂದೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಎಷ್ಟು ಈಸಿಯಾಗಿದೆ ನೋಡಿ ಮಕ್ಕಳೇ. 3 ಪಾಯಿಂಟು 3 ಅಂಕ ನೀವು ಪಡೆದುಕೊಳ್ಬಹುದು. ಸೊ ನಿಮಗೆ ರೇಖಾಚಿತ್ರ ಗೊತ್ತಿರಬೇಕು ಮತ್ತು ಈ 3 ಪಾಯಿಂಟ್ಗಳನ್ನು ಬರೆಯೋದು ಗೊತ್ತಿರಬೇಕು ಮಕ್ಕಳೇ. ಸೊ ಮುಂದೆ ಬರುವಂತಹ ಪರೀಕ್ಷೆಗೆ ಉತ್ತಮವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಮಕ್ಕಳೇ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಇವತ್ತಿನ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ಧನ್ಯವಾದಗಳು.